ಸರ್ ನನಗೆ ಕೋಡಿಂಗ ಬರುವತ್ರಿ, ನನಗೆ ಕೋಡಿಂಗ ಬರಂಗಿಲ್ಲ, ಅದು ಪ್ರೋಗ್ರಾಮ್ ನೋಡಿದಾಗ ಆಗ ಬಂತು ಅನ್ಸುತ್ತೆ, ಬಟ್ ನೆಕ್ಸ್ಟ್ ದಿನ ಟ್ರೈ ಮಾಡಿದ್ರೆ ಅದನ್ನು ಬರೆಯೋಕೆ ಬರಂಗಿಲ್ಲ. ಹಿಂಗೆ ಭಾಳ ಸ್ಟೂಡೆಂಟ್ಸ್ ನನಗೆ ಹೇಳ್ಯಾರ. ಪ್ರಾಬ್ಲಮ್ಮು ಸ್ಟೂಡೆಂಟ್ಸ್ ತರಲ್ಲ ಇಲ್ಲಿ, ಅದನ್ನು ಹೇಳ್ಕೊಡೋ ರೀತಿ ಐತಲ್ಲ, ದ್ಯಾಟ್ ಈಸ್ ದ ಪ್ರಾಬ್ಲಮ್. ಎಷ್ಟೋ ಕಡೆ ಏನು ಮಾಡ್ತಾರೆ, ಕೋಡಿಂಗ್ ಹೇಳ್ಕೊಡ್ತೀನಿ ಅಂತ ಹೇಳಿ ಬೋರ್ಡ್ ಮ್ಯಾಗ ಕೋಡ್ ತೋರಿಸ್ತಾರೆ, ಅದನ್ನು ನೀವು ಬರೀರಿಪ್ಪ ಲ್ಯಾಪ್ಟಾಪ್ನಾಗ ಅಂತ ಹೇಳ್ತಾರೆ. ಇವ್ರು ಬರೀತಾರೆ, ಎಕ್ಸಿಕ್ಯೂಟ್ ಮಾಡ್ತಾರೆ, ಔಟ್ಪುಟ್ ಬರುತ್ತೆ. ಇವ್ರೇನು ಅನ್ಕೋತಾರ, ಬಂತು ನನಗೆ ಕೋಡಿಂಗ್ ಅಂತಾರೆ. ಹಂಗೆ ಕಲ್ತ್ರ ಕೋಡಿಂಗ್ ಬರಂಗಿಲ್ಲ. ಕೋಡಿಂಗ್ ಕಲಿಸೋ ರೀತಿನೇ ಬೇರೆ ಐತಿ. ಅದಕ್ಕೆ ನಾವೇನು ಮಾಡೇವಿ, ಒಂದು ಇಂಟರ್ನ್ಶಿಪ್ ಡಿಸೈನ್ ಮಾಡೇವಿ, ಕಾರಂಜಾ ಇಂಟರ್ನ್ಶಿಪ್ ಅಂತ. ಇದ್ರೊಳಗೆ ವೇರಿಯಸ್ ಟೆಕ್ನಿಕ್ಸ್ ಹೇಳ್ಕೊಡ್ತೀವಿ. ಕೋಡಿಂಗ್ ಸರಿಯಾದ ರೀತಿಯೊಳಗೆ ಹೆಂಗೆ ಕಲಿಬೇಕು. ಇವತ್ತಲ್ಲ, ನಾಳೆ ನೀವು 5-10 ವರ್ಷ ಬಿಟ್ಟರೂ ನಿಮ್ಗೆ ಯಾವ್ದಾದ್ರು ಒಂದು ಪ್ರೋಗ್ರಾಮ್ ಕೊಟ್ಟರು ಬರೆಯೋಕೆ ಬಂದಿರಬೇಕು. ಆ ರೀತಿ ನಿಮ್ಗೆ ನಾವು ಕೋಡಿಂಗ್ ಹೇಳ್ಕೊಡ್ತೀವಿ. ಇದು ಬರೀ ಕೋರ್ಸ್ ಅಲ್ಲ, ಇದು ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ನಿಮಗೆ ನಿಜವಾಗ್ಲೂ ಒಂದು ಸಾಫ್ಟ್ವೇರ್ ಡೆವಲಪರ್ ಅಥವಾ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕಾದ್ರೆ ಏನು ಸ್ಕಿಲ್ಸ್ ಬೇಕಲ್ಲ, ಆ ಸ್ಕಿಲ್ ನಾವಿಲ್ಲಿ ಡೆವಲಪ್ ಮಾಡ್ತೀವಿ. ಯಾರ್ಯಾರು ನಿಮ್ಮ ಕ್ಯಾರಿಯರ್ ಬಗ್ಗೆ ಸೀರಿಯಸ್ ಅದಿರಿ, ನಾ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೇಕನ್ನತ್ತಿರಲ್ಲ, ಅವ್ರು ಮಾತ್ರ ಈ ಕೆಳಗಿರೋ ಲಿಂಕ್ ಕ್ಲಿಕ್ ಮಾಡಿರಿ ಮತ್ತು ಈ ಇಂಟರ್ನ್ಶಿಪ್ಗೆ ಅಪ್ಲೈ ಮಾಡಿರಿ.